ಹಾಯ್ ಫ್ರೆಂಡ್ಸ್, ಶಿಲ್ಪಾ ಪ್ರಶಾಂತ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ಅಲಸಂಡೆ ಕಾಳು ಸಾಂಬಾರನ್ನು ಯಾವ ರೀತಿ ಮಾಡೋದು ನೋಡೋಣ. ಅದ್ರ ಜೊತೆ ನಾನು ವೆಜಿಟೇಬಲ್ಸ್ನೆಲ್ಲ ಹೇಗೆ ತೊಗೊಂಡು ಬಂದೆ ಮತ್ತು ಯಾವ ರೀತಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದೆ ಅಂತ ಅದನ್ನು ಸಹ ನಾನಿಲ್ಲಿ ನಿಮ್ಮ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಬನ್ನಿ ಯಾವ ರೀತಿ ನೋಡೋಣ ಸಾಂಬಾರು ಮಾಡೋದು. ಫಸ್ಟು ಮೊದಲಿಗೆ ನಾನಿಲ್ಲಿ ಅರ್ಧ KGಯಷ್ಟು ಅಲಸಂಡೆ ಕಾಳನ್ನು ತಂದಿದೆ, ಹಸಿಕಾಯಿ. ಸೊ 40 ರೂಪಾಯಿ ಹೇಳಿದ್ರು ಇದಕ್ಕೆ. ಸೊ KG 80 ಹೇಳಿದ್ರು, ನಾನು ಅರ್ಧ KG ಸಾಕು ಅಂದ್ಬಿಟ್ಟು ಇಷ್ಟು ತೊಗೊಂಡು ಬಂದೆ. ಕಾಳು ತುಂಬ ಚೆನ್ನಾಗಿತ್ತು. ಎಲ್ಲ ಬಿಡಿಸ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ತಾಯಿದ್ದೆ. ಸೊ ಈ ವಿಡಿಯೋ ಸ್ವಲ್ಪ 2 ದಿನ ಲೇಟ್ ಆಗಿದೆ ನಾನು ಅಪ್ಲೋಡ್ ಮಾಡೋದಕ್ಕೆ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಯಾವ ರೀತಿ ಮತ್ತು ಏನೇನು ಹಾಕ್ತೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ, ಈರುಳ್ಳಿ ಎಲ್ಲ ಒಂದು ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡೋದು ನೋಡೋಣ. ಸ್ವಲ್ಪ ಉಳಿದಿರೋಂತಹ ಕಾಯಿನೆಲ್ಲ ನಾನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿರ್ತೀನಿ. ಒಂದು ಚೂರು ಲಾಸ್ಟಲ್ಲಿ ಉಳಿದಿರುತ್ತೆ ಅಂಥದ್ದನ್ನೆಲ್ಲನೂ ಒಂದು ದಿನಕ್ಕೆ ಸಾಂಬಾರಿಗೆ ಆಗೋ ಹಾಗೆ ನಾನು ಎತ್ತಿಟ್ಕೊಳ್ತೀನಿ. ಎಲ್ಲ ಒಂದಿನ ಒಂದು ಸಾಂಬಾರಿಗೆ ಹಾಕ್ಬೋದು. ಸೊ ಇವಾಗೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯಿಂದನೂ ಸಹ ವಾಶ್ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಉಳಿದ್ಬಿಟ್ಟಿರುತ್ತೆ. ಅದನ್ನ ನಾನು ಸಡನ್ನಾಗಿ ನೋಡಿಲ್ಲ ಅಂದರೆ ಸಿಗೋದಿಲ್ಲ. ಸೊ ಅದಕ್ಕಾಗಿ ಒಂದೊಂದು ಡಬ್ಬಿಲಿ ಹಾಕ್ಬಿಟ್ಟಿದ್ದೆ, ಎರಡು ಡಬ್ಬಿಲಿ ಹಾಕಿದ್ದೆ. ಸೊ ಅದಕ್ಕಾಗಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಳಾಗಿತ್ತು, ಅದರಲ್ಲಿ ಫುಲ್ಲು ಹಾಳಾಗಿರಲಿಲ್ಲ. ಅದರಿಂದ ಅರ್ಧ ಕಟ್ ಮಾಡಿಬಿಟ್ಟು ಚೆನ್ನಾಗಿರೋ ಅಂಥದ್ದನ್ನ ಮಾತ್ರ ಡಬ್ಬಿಲಿ ಎತ್ತಿಟ್ಟಿದ್ದೆ. ಸೊ ಈಗ ಅದನ್ನು ಸಹ ನೋಡಿಬಿಟ್ಟು ಚೆನ್ನಾಗಿದೆಯೋ ಇಲ್ಲೋ ಅಂತ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂಚೂರು ಸ್ವಲ್ಪ ಕಾಯಿ ಸಿಕ್ತು, ಅದನ್ನು ಸಹ ಎಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಎಂಡಿಂಗ್ ಬಂದುಬಿಟ್ಟಿತ್ತು. ಎಲ್ಲ ತರಕಾರಿ ಕಾಯಿ ಎಲ್ಲ ಒಂದೊಂದ್ಸಲಿ ಸಡನ್ನಾಗಿ ಅರ್ಜೆಂಟಲ್ಲಿ ಯಾವ ಡಬ್ಬಿಗೆ ಹಾಕಿರ್ತೀವಿ ಅಂತಲೇ ಗೊತ್ತಿರಲ್ಲ. ಈಗ ತೆಗಿತಾ ಇರುವಾಗ ಒಂದೊಂದು ಸ್ವಲ್ಪ ಕಾಯಿಗಳು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಇಟ್ಟಿರೋವಂಥದ್ದು ಎಲ್ಲ ಇತ್ತು. ಸೊ ಈ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ, ಏನಾಗಿರಲ್ಲ. ಅಂದರೆ ಹೆವಿ ತುಂಬ ದಿನ ಏನಿರಲ್ಲ, ಒಂದು 2-3 ದಿನದಲ್ಲಿ ಖಾಲಿ ಮಾಡಿಬಿಡ್ತೀನಿ ಹುಡಿಕೊಂಡು ನೋಡಿಬಿಟ್ಟು. ಸೊ ಪ್ರತಿಯೊಂದು ಈಗೆಲ್ಲ ನೋಡಿ ತಗೊಂಡು ಲಾಸ್ಟ್ ಎಂಡಿಂಗ್ ಇದು ಹೊಸ್ದಾಗಿ ತಂದಿರೋ ತರಕಾರಿನ ಸ್ಟೋರ್ ಮಾಡ್ಕೋಬೇಕು ಅನ್ನೋ ಎಂಡಿಂಗಲ್ಲಿ ತೆಗ್ದಿರೋ ಅಂಥ ತರಕಾರಿ, ಉಳಿದಿರೋ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಫಸ್ಟು 2-3 ಸಲ ತೊಳ್ಕೊಬೇಕು, ತರಕಾರಿ ಆಗಲಿ ಯಾವುದೇ ಆಗಲಿ. ಯಾಕೆಂದರೆ ಫಸ್ಟು ಒಂದು ನೀರಲ್ಲಿ ತೊಳ್ಕೊಂಡೆ, ಮತ್ತು ಇನ್ನೊಂದು ಸಲ ಈಗ ಮತ್ತೆ ಇನ್ನೊಂದು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ತರಕಾರಿನೆಲ್ಲ. ಫಸ್ಟು ನಾನಿಲ್ಲಿ ಆಲೂಗಡ್ಡೆ ಬದನೆಕಾಯಿನ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಲೈಸಾಗಿ ಬೇಕಾ ಸ್ಲೈಸಾಗಿ, ಇಲ್ಲ ಕ್ಯೂಬ್ ಟೈಪಲ್ಲಿ, ನಾನು ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಜಾರ್ಗೆ ರುಬ್ಬಲಿಕ್ಕೆ ನಾನು ಒಂದು 3 ಟೊಮೆಟೊವನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಇದು ಟೊಮೆಟೊ ಹುಳಿನೇ ಇತ್ತು, ಸೊ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಚೆನ್ನಾಗಿತ್ತು. ಒಂದು 3 ಟೊಮೆಟೊ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕಾಯನ್ನು ಒಂದು ಸ್ವಲ್ಪನೇ, ಅಂದರೆ ಹೆವಿ ಏನು ಹಾಕ್ಕೊಂಡಿಲ್ಲ, ಚಿಕ್ಕ ಬೌಲಲ್ಲಿ ಹಾಕ್ಕೊಳ್ತಾ ಇರೋವಂಥದ್ದು ಕಾಯಿ. ನಾನು ಹಂಗೆ ರುಬ್ಬೋದ್ರಿಂದ ಸ್ವಲ್ಪ ದಪ್ಪಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿನೂ ಸಹ ಹಾಕ್ಕೊಂಡೆ, ಅದು ಒಂದು 2-2.5 ಅಷ್ಟು ಇತ್ತು, ಮೀಡಿಯಮ್ ಸೈಜ್ದು. ಸೊ ಅಷ್ಟನ್ನು ಹಾಕ್ಕೊಂಡೆ. ಈಗ ಕಾಳನ್ನು ಸಹ ತೊಳೆದು ಎತ್ತಿಟ್ಕೋಬೇಕು. ಈಗ ಇನ್ನೊಂದು ಚೂರು ಕಾಯಿ ಇತ್ತು. ಸೊ ಹೇಳಿದ್ನಲ್ಲ, ಒಂದು ಮೀಡಿಯಮ್ ಸೈಜಲ್ಲಿರೋವಂಥ ಬೌಲು, ನಾರ್ಮಲ್ ಈಗ ಎಲ್ಲ ಗ್ರೇವಿ ಎಲ್ಲ ತಿಂತೀವಲ್ಲ ಬೌಲು, ಆ ಬೌಲಲ್ಲಿ ಒಂದು ಅರ್ಧ ಬೌಲ್ ಬರುತ್ತೆ ಕಾಯಿ, ಅಷ್ಟು ಕಾಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಜೊತೆಗೆ ಅಲಸಂಡೆ ಕಾಳನ್ನೆಲ್ಲ ವಾಶ್ ಮಾಡಿಕೊಂಡೆ, ಮತ್ತು ಸ್ವಲ್ಪ ಕೊತ್ತಂಬರಿ ಅದನ್ನು ಸಹ ತೊಳೆದ್ಬಿಟ್ಟು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ರುಬ್ಬಲಿಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರು ಪೌಡರು. ಸೊ 2 ಥರ ಪುಡಿ ಇರುತ್ತೆ ನಮ್ಮ ಮನೇಲಿ, ಮಟನ್ ಸಾಂಬಾರು ಮತ್ತು ಬೇಳೆ ಸಾಂಬಾರ್ದು ಅಂತ. ಮಟನ್ ಸಾಂಬಾರಲ್ಲಿ ನಾನು ಚಕ್ಕೆ ಲವಂಗ ಏನನ್ನೂ ಆ್ಯಡ್ ಮಾಡಿರಲ್ಲ, ಹುಳಿ ಸಾಂಬಾರಿಗೂ ಸಹ ಅದು ಆಗುತ್ತೆ. ಸೊ ಅದಕ್ಕೆ ಹುಳಿ ಸಾಂಬಾರಿಗೆ ಮತ್ತು ಬೇಳೆ ಸಾಂಬಾರಿಗೆ ಎರಡೂ ಆಗುವಂಥದ್ದು ಪೌಡರದು. ಎರಡರಲ್ಲೂ ನಾನು 2 ಸ್ಪೂನ್, ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಅಳತೆ ಸ್ಪೂನ್ ಯಾವುದಿದೆ ಅದರಲ್ಲಿ ನೋಡಿ, ಖಾರ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಿಂದ ಸ್ವಲ್ಪ ಅಳತೆ ನಿಮಗೆ ಗೊತ್ತಾಗಲ್ಲ, ನಾನು ನೆಕ್ಸ್ಟು ಅಲ್ಲಿ ಮೆಜರ್ಮೆಂಟ್ ತೋರಿಸ್ತೀನಿ, ಅದರಲ್ಲಿ ನೋಡ್ಕೊಳ್ಳಿವ್ರಂತೆ. ಈಗ ಅದಾದ ನಂತರ ಒಂದೂವರೆ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟು ಇದರಲ್ಲಿ ಮೆಜರ್ಮೆಂಟ್ ಸ್ಪೂನ್ ತೊಗೊಂಡು ಬಂದು ಅದರಲ್ಲಿ ತೋರಿಸ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೈಸಿಗೆ ರುಬ್ಕೊಳ್ತೀನಿ ನಾನು. ತರ್ತರಿ ಇದ್ದರೆ ನನಗೆ ಅಷ್ಟು ಟೇಸ್ಟ್ ಅನಿಸಲ್ಲ. ಆಮೇಲೆ ಕಾಯೆಲ್ಲ ಅಲ್ಲಲ್ಲೇ ಬಾಯಿಗೆ ಸಿಗೋ ಥರ ಅನ್ನಿಸ್ತಾ ಇರುತ್ತೆ. ಸಾಂಬಾರಿಗಾಗಲಿ ಒಂದು ಗ್ರೇವಿಗಾಗಲಿ ಫುಲ್ ನೈಸಿಗೆ ರುಬ್ಕೊಳ್ಳೋದು ನಾನು.
ಸೊ ಇಷ್ಟಾದ ನಂತರ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಬೋದು, ಮತ್ತು ಇನ್ನೊಂದು ಸಲಿನೂ ಒಗ್ಗರಣೆ ಮಾಡ್ಬೋದು. ಬಟ್ ನಾನು ಒಂದೇ ಸಲ ಒಗ್ಗರಣೆ ಮಾಡ್ಕೊಂಬಿಟ್ಟೆ. ಲಾಸ್ಟಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಫ್ಲೇವರ್ ಇರುತ್ತೆ. ಸೊ ಬನ್ನಿ ಯಾವ ರೀತಿ ನೋಡೋಣ. ಫಸ್ಟು ಒಂದು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡು, ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಂಡೆ, ಮತ್ತು ಒಂಚೂರು ಈರುಳ್ಳಿ ಮತ್ತು ಒಣಗಿರೋ ಅಂತಹ ಕರ್ಬೇವಿನ ಸೊಪ್ಪು. ಇದು ನಾನು ಹೇಳಿದ್ನಲ್ಲ ಎಲ್ಲ ತರಕಾರಿನೂ ಸಹ ಖಾಲಿ ಎಂಡಿಂಗ್ ಟೈಮು ಅಂತ. ಸೊ ಆ ಟೈಪಲ್ಲಿ ಇನ್ನೊಂದು ಕರ್ಬೇವಿನ ಸೊಪ್ಪನ್ನು ಸಹ ಎಂಡಿಂಗು. ಸೊ ಅದು ಒಣಗಿರೋ ಅಂಥ ಕರಿಬೇವಿತ್ತಲ್ಲ ಅದನ್ನೇ ಹಾಕಿದ್ದೀನಿ. ಒಂದು ಸಣ್ಣದಾದಂಥ ಒಣಮೆಣ್ಸಿನ್ಕಾಯನ್ನ ಹಾಕಿದ್ದೀನಿ. ಆ ಒಣಮೆಣ್ಸಿನ್ಕಾಯಲ್ಲಿ ನಾನು ಸ್ವಲ್ಪ ಬೇರೆ ಥರದ್ದು ತೊಗೊಂಡು ಬಂದಿದ್ದೀನಿ. ಗೋಲಿ ಗೋಲಿ ಥರ ಬರುತ್ತಲ್ಲ ಒಣಮೆಣ್ಸಿನ್ಕಾಯಿ, ಅದನ್ನು ತಂದಿದ್ದೀನಿ. ಅದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಇಷ್ಟಾದಮೇಲೆ ನಾನು ಎತ್ತಿಟ್ಕೊಂಡಿರೋಂಥ ತರಕಾರಿ, ಕಾಳು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಜೊತೆಗೆ ಅದಕ್ಕೆ ಅರಿಶಿಣವನ್ನು ಆ್ಯಡ್ ಮಾಡಬೇಕು. ಅರಿಶಿಣ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ಅರಿಶಿಣ ಹಾಕೋದ್ರಿಂದನೂ. ಚೆನ್ನಾಗಿ ಬಾಡಿಸ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕ್ಯಾಮ್ರಾನು ಸೆಟ್ ಮಾಡ್ಕೊಳ್ತಾ ಇದ್ದೆ. ಯಾಕೋ ಸ್ವಲ್ಪ ವೀಡಿಯೋ ಸರಿಯಾಗಿ ಕೂತಿಲ್ಲ ಅನ್ನಿಸ್ತು ಕ್ಯಾಮ್ರಾಗೆ. ಸೊ ಆದಷ್ಟು ಸೆಟ್ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ದೆ. ಸೊ ಇವಾಗ ಎಲ್ಲ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ನಾನು ರುಬ್ಬಿರೋ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ರೆಡಿ ಆಗ್ತಾಯಿದೆ. ನಿಮಗೆ ಬೇಕಿದ್ದರೆ ಇದನ್ನು ಸಾಂಬಾರು ರೀತಿಗೂ ಮಾಡ್ಕೊಬೋದು. ಬೇಡ ಅಂದರೆ ನಾವು ಚಪಾತಿ, ಪೂರಿ, ರೊಟ್ಟಿಗೆ ಬೇಕಾದಂಥ ಗೊಜ್ಜು ಟೈಪಲ್ಲೂ ಸಹ ಮಾಡ್ಕೊಬೋದು. ನೋಡ್ಬೋದು ಇಲ್ಲಿ ಖಾರವನ್ನು ಮಿಕ್ಸ್ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿರುವಾಗಲೇ ನಾವು ಸ್ವಲ್ಪ ಲೈಟಾಗಿ ನೀರು ಹಾಕಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ನಮಗೆ ಪೂರಿ, ಚಪಾತಿಗೆ, ರೊಟ್ಟಿಗೆ ಬೇಕಾದಷ್ಟು ಆಗುವಂತಹ ಗೊಜ್ಜಾಗುತ್ತೆ. ಇಲ್ಲ ನಮಗೆ ಸಾಂಬಾರು ಥರನೇ ಇರಲಿ ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ. ಈಗ ಜಾರನ್ನೆಲ್ಲ ವಾಶ್ ಮಾಡಿ ಅದರೊಳಗೆ ಹಾಕ್ಕೊಳ್ಳೋಣ ನೀರೆಲ್ಲನೂ. ಅಂದರೆ ಜಾರಲ್ಲಿ ಇನ್ನು ಖಾರ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ನಾನು ಆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿಕೊಂಡು ನೀವು ಗೊಜ್ಜು ಬೇಕೋ ಇಲ್ಲ ಸಾಂಬಾರು ಬೇಕೋ ಆ ರೀತಿ ಆದರೂ ಮಾಡ್ಕೋಬೋದು. ಅಂದರೆ ಪೂರಿಗೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಸೊ ಈ ಸಾಂಬಾರಂತೂ ಮುದ್ದೆಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಈ ಥರ ಸಾಂಬಾರುಗಳೆಲ್ಲ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಳ್ಳಿ ಕಡೆ ಅಂತ ಅಲ್ಲ, ಸ್ವಲ್ಪ ನಾರ್ಮಲ್ ಅವಾಗಿನ ಇವರೆಲ್ಲ ಏನು ಮಾಡ್ತಾರಂದರೆ ಒಣಗಿರೋ ಸೀಗಡಿಯನ್ನು ತಂದು ಅದನ್ನು ಕ್ಲೀನ್ ಮಾಡಿ ಈ ಥರ ಹುಳಿ ಸಾಂಬಾರು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡೋ ಅಂತಹ ಸಾಂಬಾರಿಗೆಲ್ಲ ಸೀಗಡಿ ಹಾಕಿ ಮಾಡ್ತಿದ್ರು. ಅದು ಒಂದೊಳ್ಳೆ ಟೇಸ್ಟ್ ಅಂತ ಮಾಡೋರು. ಸೊ ಈಗ ಕಮ್ಮಿ. ಸೊ ಅದೆಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಬರೋಕ್ಕಿಟ್ಟಿದ್ದೆ. ಸೊ ವಿಜಿಲ್ ಬಂದು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಏನೇನು ವೆಜಿಟೇಬಲ್ ತಂದಿದ್ವಿ ಅಂತ ನೋಡೋಣ. ಸೊ ಇವಾಗ ಇಲ್ಲಿ ನಾನು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ 20 ರೂಪೀಸ್ ಕೊಟ್ಟೆ ಇದು ನುಗ್ಗೆ ಸೊಪ್ಪಿಗೆ. ಆಗೆಲ್ಲ ಮರದಲ್ಲೇ ಮನೆ ಹತ್ರನೇ ಹಾಕ್ಕೊಂಡಿರೋರು ಎಷ್ಟು ಬೇಕೋ ಬಂದವ್ರಿಗೆಲ್ಲ ಕಿತ್ಕೊಳ್ಳೋ ಅಂತ ಸಿಗೋದು. ಈಗೆಲ್ಲ ಇಲ್ಲೆಲ್ಲ ಕೇಳಿದ್ರೂ ಅಷ್ಟಾಗಿ ಕೊಡಲ್ಲ. ಆಮೇಲೆ ದುಡ್ಡು ಕೊಡಬೇಕು, ಕೊಡ್ತಾರೆ ಅಂದರೆ ದುಡ್ಡೂ ಸಹ ಕೊಡಲೇಬೇಕು. ಸೊ ನಾನಿಲ್ಲಿ ಹಾಗೆ ಸೊಪ್ಪು ತರಕಾರಿ ಥರ ಅಲ್ಲೇ ಇತ್ತು, ಸೊ ತೊಗೊಂಡು ಬಂದೆ. ಆಮೇಲೆ ಇನ್ನೊಂದೇನೆಂದರೆ ತರಕಾರಿನೆಲ್ಲ ನಾನಿಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಫಸ್ಟು ವಾಶ್ ಮಾಡಿ ಎತ್ತಿಟ್ಕೊಂಬಿಟ್ರೆ ನೀಟಾಗಿ ಫ್ರಿಜ್ಜಲ್ಲಿ ಬೇಕಾದಾಗ ತೊಗೊಬೋದು. ಮತ್ತೆ ವಾಶ್ ಮಾಡಲೇಬೇಕು. ನಾನು ಇವಾಗ ಜಸ್ಟ್ ಅದರಲ್ಲಿರೋ ಮಣ್ಣಿನ ಅಂಶ ಎಲ್ಲ ತೆಗಿತಾ ಇದ್ದೀನಿ ನೀರಲ್ಲಿ. ಸೊ ನಾನು ಈ ರೀತಿ ಸಿಂಕಲ್ಗೆಲ್ಲ ಸುರಿದ್ಬಿಡ್ತೀನಿ ಫಸ್ಟು. ನೀಟಾಗಿ ತೊಳೆದು ಎತ್ತಿಟ್ಕೊಬೋದು. ಇಲ್ಲಾಂದರೆ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಅದರಲ್ಲಿ ಎಷ್ಟು ಇದು ಮಾಡಿದ್ರು ಹಿಂಸೆನೇ. ಈ ಥರ ಎಲ್ಲ ಸುರಿದ್ಬಿಟ್ಟು ನೀಟಾಗಿ ತೊಳೆದು ಬ್ಯಾಸ್ಕೆಟಿಗೆ ತುಂಬ್ಕೊಬೋದು. ಸೊ ಬ್ಯಾಸ್ಕೆಟ್ ಒಂದೇ ಇರೋದ್ರಿಂದ ನನ್ನ ಹತ್ರ ರೌಂಡ್ ಬ್ಯಾಸ್ಕೆಟು, ಅದು ಸೊಪ್ಪು ಸೋರ್ಲು ಹಾಕೋವಂಥದ್ದು, ಅದನ್ನು ಸಹ ನಾವು ಯೂಸ್ ಮಾಡ್ಕೊಬೋದು. ಈ ಥರ ತರಕಾರಿ ತೊಳೆಯೋದಕ್ಕಾಗಲಿ, ಇಲ್ಲಾಂದರೆ ಏನಾದ್ರು ಸ್ವಲ್ಪ ಸಿಪ್ಪೆ ಎಲ್ಲ ತುಂಬೋದಕ್ಕಾಗಲಿ ಒಂದು 2-3 ಥರ ಯೂಸ್ ಮಾಡ್ಬೋದು ಬ್ಯಾಸ್ಕೆಟ್ನ. ಸುಮಾರು ಥರ ತರಕಾರಿಯನ್ನು ತಂದಿದ್ದೀನಿ. ಎಲ್ಲ ಒಂದು 20 ಮತ್ತು 30 ಒಳಗೇ ಇದೆ. ಮತ್ತು ಕಾಳು ಮಾತ್ರ 40 ಆಗಿತ್ತು. ಕಾಳು 30 ಆ್ಯಕ್ಚುಲಿ, 40 ಅಲ್ಲ 30, ಅರ್ಧ ಕೆಜಿ 30 ಅದು. ಸೊ ಇಷ್ಟು ತರಕಾರಿ ಎಲ್ಲ ತಂದಿದ್ದೀನಿ. ಎಲ್ಲ ನೀರು ಸೋರ್ಲು ಹಾಕೋದಕ್ಕೆ ಬ್ಯಾಸ್ಕೆಟಲ್ಲಿ ಇಟ್ಟಿದ್ದೀನಿ. ಬ್ಯಾಸ್ಕೆಟ್ ಒಂದೇ ಇರೋದ್ರಿಂದ ನಾನು ಹಸಿಟ್ಟು ಜರಡಿ ಬರುತ್ತಲ್ಲ, ಆ ಜರಡಿ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಸೊ ಎಲ್ಲ 20, 30 ಮತ್ತು ಕ್ಯಾರೆಟ್ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅನಿಸುತ್ತೆ. ನನಗದು ರೇಟು ಮರ್ತೋಗಿದೆ, ಎಷ್ಟು ಅಂತ ಗೊತ್ತಿಲ್ಲ. ಅದು ಮಿಕ್ಸಲ್ಲಿ ತೊಗೊಂಡ್ಬಿಟ್ಟೆ. ಅದು ಒಂದು 40 ಕೊಟ್ಟನೇನೋ, 40ನೋ 50ನೋ ಕೊಟ್ಟೆ ಅನಿಸುತ್ತೆ ಮಿಕ್ಸ್ ತರಕಾರಿಗೆ.
ಸೊ ಆಮೇಲೆ ಇಲ್ಲಿ ಸೊಪ್ಪು ನುಗ್ಗೆ ಸೊಪ್ಪು ನನಗೆ ಅಷ್ಟಾಗಿ ಯಾವ ರೀತಿ ವಾಶ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನೇನು ಮಾಡಿದೆ, ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಉನಿ ಹಾಕ್ಬಿಟ್ಟಿದ್ದೆ. ಒಂದು 5 ನಿಮಿಷನಾದ್ರು ಉನಿ ಹಾಕಿದ್ರೆ ಸ್ವಲ್ಪ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಒಂದು 2 ಸಲ ವಾಶ್ ಮಾಡಿಬಿಟ್ಟು ಆ ಥರ ಸೋರ್ಲಾಕಿದ್ದೀನಿ. ಆ್ಯಕ್ಚುಲಿ ನುಗ್ಗೆ ಸೊಪ್ಪೆಲ್ಲ ತೊಳೆಯೋಲ್ಲ ಅನಿಸುತ್ತೆ. ನನಗನ್ನಿಸ್ದಂಗೆ ಅದನ್ನು ಕುದಿಸ್ಬಿಟ್ಟು ಆ ನೀರನ್ನ ಚೆಲ್ಲಿ ಆಮೇಲೆ ಮಾಡೋದು ಅನಿಸುತ್ತೆ. ನನಗದು ಯಾಕೋ ಇಷ್ಟ ಆಗಲ್ಲ ಅನ್ನಿಸ್ತು. ಮಣ್ಣೆಲ್ಲ ಇದೆ ಅನ್ನಿಸ್ತು. ಅದಕ್ಕೆ ಆ ಥರ ಡಿಪ್ ಮಾಡಿ ವಾಶ್ ಮಾಡಿ ಆ ಥರ ಹ್ಯಾಂಗಿಂಗ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ನೀರು ಸೋರ್ಕೊಂಡ್ಮೇಲೆ ಏನಾಗಲ್ಲ, ಚೆನ್ನಾಗೇ ಇರುತ್ತೆ ಸೊಪ್ಪು. ಸೊ ಅದಕ್ಕೆ ಆ ಥರ ಮಾಡಿದ್ದೀನಿ. ಸೊ ಈಗೆಲ್ಲ ತರಕಾರಿಗಳ್ನೆಲ್ಲ ತುಂಬ್ತಾಯಿದ್ದೀನಿ ಬಾಕ್ಸ್ಗಳಿಗೆ. ಆದಷ್ಟು ಯಾವ ಥರ ಆಗುತ್ತೋ ಆ ಥರ ಕಟ್ ಮಾಡಿ ಎಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ. ಆಮೇಲೆ ಲೆಮನ್ ಮಾತ್ರ ನಾನು ಈ ಥರ ಗಾಜಿನದು ಬಾಕ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕಿಡ್ತಾಯಿದ್ದೀನಿ. ಫಸ್ಟು ನಾನು ಗಾಜಿನ ಬಾಕ್ಸ್ ಅಂದರೆ ಗಾಜಿನ ಕಂಟೈನರ್ ಇಲ್ದಲೇ ಇದ್ದಾಗ ಫಸ್ಟು ಅದಕ್ಕೆ ಪೇಪರ್ ಹಾಕಿ ಅದು ಮತ್ತೆ ಒಂದು ಬಾಕ್ಸ್ಗೆ ಹಾಕಿ ಈ ಥರ ಕವರ್ ಮಾಡ್ತಿದ್ದೆ. ಯಾಕೆಂದರೆ ತುಂಬ ದಿನ ಇರಬೇಕಲ್ಲ ನಿಂಬೆಹಣ್ಣು, ಅದಕ್ಕಾಗಿ ಆ ಥರ ಮಾಡ್ತಿದ್ದೆ. ಈಗ ಗಾಜಿನದು ಜಾರ್ ಬಂದಿರೋದ್ರಿಂದ ಸ್ವಲ್ಪ ಈ ಥರ ಡೈರೆಕ್ಟಾಗಿ ಇಟ್ಕೊಳ್ತೀನಿ. ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು, ಈ ಬೆಂಡೆಕಾಯಿನ ಸ್ವಲ್ಪ ವಾಶ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಅಂದರೆ ನೀರೆಲ್ಲ ಒರೆಸಿ ಎತ್ತಿಡ್ತಾಯಿದ್ದೀನಿ. ಅದು ಸಹ ಬೇಗ ಹಾಳಾಗ್ಬಿಡುತ್ತೆ. ಬೇಗ ಹಾಳಾಗುವಂಥದ್ದು ಸ್ವಲ್ಪ ನೀಟಾಗಿ ನಾವು ಒದ್ದೆ ಬಟ್ಟೆ ಅಂದರೆ ಒಣ ಬಟ್ಟೆಯಲ್ಲಿ ಒರೆಸಿದ್ರೆ ತುಂಬ ಒಳ್ಳೆಯದು. ನೀರು ಸೋರಿರುತ್ತೆ, ಇನ್ನೂ ಸ್ವಲ್ಪ ಇದೆ ಅನಿಸಿದ್ರೆ ಮಾತ್ರ ಈ ಥರ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಎಲ್ಲ ತರಕಾರಿಗಳ್ನು ಈ ಥರ ಸ್ಟೋರ್ ಮಾಡಿದೆ, ಎಲ್ಲನೂ ಆಯಿತು. ಸೊ ಬನ್ನಿ ಈಗ ಸಾಂಬಾರು ಏನಾಗಿದೆ ನೋಡೋಣ. ಸೊ ಸಾಂಬಾರು ರೆಡಿಯಾಗಿದೆ. ಫುಲ್ ಬ್ಯೂಟಿಫುಲ್ ಘಮ 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 ಅಂತ ಇದೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರು ಅಂತ ಹೇಳ್ಬೋದು. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಇದ್ದರೆ ನೀವು ಒಣಗಿರೋ ಸೀಗಡಿ ಮೀನನ್ನು ಹಾಕೋರು ಇದ್ದರೆ ಹಾಕ್ಕೊಳ್ಳಿ. ನಮ್ಮಲ್ಲಿ ತಿನ್ನಲ್ಲ. ಸೊ ಅಂದರೆ ನಮಗೆ ರೂಢಿ ಇಲ್ಲ, ತಿಂತಾರೆ. ನನಗೆ ರೂಢಿ ಇಲ್ಲ, ನಮ್ಮ ಮನೆಯವರು ಇಲ್ಲಿ ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹಾಕಿಲ್ಲ. ಸೊ ನೋಡಿದ್ರಲ್ಲ ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಲಸಂಡೆ ಕಾಳು ಸಾಂಬಾರು. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್.